ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನ್ ವಿಶೇಷ ಅಂದ್ರೆ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ನವ ಭಾರತದ ನಿರ್ಮಾತ, ಆರ್ಥಿಕ ತಜ್ಞ, ಸಾಮಾಜಿಕ ಅಧಿಕಾರಿ, ಸಮಾನತೆಯ ರೂವಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಜೈ ಭೀಮ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನ್ ಡಿಶ್ ಚಾಯ್ಸ್ ಮಾಡ್ಕೊಂಡಿದೀನಿ ಅಂದ್ರೆ ಗುಲಾಬ್ ಜಾಮೂನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಗುಲಾಬ್ ಜಾಮೂನ್ ಮಾಡಕ್ಕೆ ಬೇಕಾಗಿರೋ ಅಂತ ಐಟಮ್ಸ್ ಗಳು ಫ್ರೆಂಡ್ಸ್, ಮೊದಲೇದಾಗಿ ಜಾಮೂನ್ ಪಾಕೆಟ್ ತಗೊಂಡಿದೀನಿ. ಎಷ್ಟ್ ಗ್ರಾಮ್ ಅಂದ್ರೆ 150 ಗ್ರಾಮ್ ಇದೆ. ಇದು ಏಲಕ್ಕಿ ಪೌಡ್ರು, ಮತ್ತೆ ಡ್ರೈ ಫ್ರೂಟ್ಸ್, ಸ್ವಲ್ಪ ಹಾಲು, ಅಡಿಗೆ ಎಣ್ಣೆ, ಶುಗರ್. ನಾನು 150 ಗ್ರಾಮ್ಗೆ ಅರ್ಧ ಕೆಜಿ ಶುಗರ್ ತಗೊಂಡಿದ್ದೀನಿ. ಸೊ ನೀವು ಹಾಗೆ ಮಾಡ್ರಿ. ಇವಾಗ ಮಾಡೋ ಪ್ರೋಸೆಸ್ ನೋಡ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಸೊ ಹಾಗೆ ಶುಗರ್ ಹಾಕ್ಬಿಟ್ರೆ ಸ್ವಲ್ಪ ತಳ ಇಟ್ಕೊಳ್ಳುತ್ತೆ. ನಾನು ಹಾಗಾಗಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಆಮೇಲೆ ಶುಗರ್ ಹಾಕ್ತೀನಿ. ಇವಾಗ ಸ್ವಲ್ಪ ಶುಗರ್ ಹಾಕೊಳ್ತೀನಿ. ನಾನು ಅರ್ಧ ಕೆಜಿ ಶುಗರ್ಗೆ 1 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ. ಪಾಲ್ಕನ ಈ ತರ ಮಾಡ್ತಾನೆ ಇರ್ಬೇಕು, ಯಾಕಂದ್ರೆ ತಳ ಇದ್ರೆ ಸ್ವಲ್ಪ ಕಷ್ಟ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಈ ತರ ಕುದೀತಾ ಇದೆ ಪಾಕ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಹಾಕಿನೂ ಸ್ವಲ್ಪ ಕುದಿಸೋಣ ಇದನ್ನ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಜಾಮೂನ್ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಸ್ವಲ್ಪ ನೀರು ನೋಡಿ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಸಾಫ್ಟ್ ಆಗಿ ಬರ್ಬೇಕು. ಸ್ವಲ್ಪನೇ ಹಾಕೋಬೇಕು ನೀರು. ಈ ತರ ಫುಲ್ಲು ರೋಲ್ ಮಾಡ್ಕೋಬೇಕು. ಇದು ಯಾವ್ದು ಸೈಡ್ ಅಲ್ಲೆಲ್ಲ ಕ್ರ್ಯಾಕ್ ಆಗಿರ್ಬಾರ್ದು. ಇದು ಈ ತರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದೀನಿ ನಾನು. ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ. ನಾನು ಇವಾಗ ತಕ್ಕೊಳ್ತಾ ಇದ್ದೀನಿ ಒಂದ್ ಪ್ಲೇಟ್ಗೆ. ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ. ನಾನು ಪಾಕಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಆರಿರ್ಬೇಕು, ಒಂದು ಬಿಸಿ ಇರ್ಬೇಕು. ಹಾಗಾದ್ರೆ ಜಾಮೂನ್ ಆಗಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ ಜಾಮೂನು. ಇದೊಂದು 15 ಮಿನಿಟ್ಸ್ ಬಿಟ್ಟಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಜಾಮೂನು. ಫ್ರೆಂಡ್ಸ್, ಇವಾಗ ನಾನು ಇದ್ರ ಮೇಲೆ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಿ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಅನ್ಸಲ್ಲ. ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಇದು ಈ ತರ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದೀನಿ ನಿಮಗೆ. ಇದು ಸ್ವಲ್ಪ ಎಲ್ಲ ಫುಲ್ಲು ಕೋಲ್ಡ್ ಆಗ್ಬೇಕು, ಅಂದ್ರೆ ಸ್ವಲ್ಪ ತಂಪಾಗ್ಬೇಕು. ಇದು ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಬಿಟ್ನಂದ್ರೆ ಆಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ. ಇದು ಗರಿ ಆದ ಜಾಮೂನ್ ರೆಡಿ ಆಗಿದೆ ಫ್ರೆಂಡ್ಸ್. ಹೇಗ್ ಮಾಡೋದು ಅಂತಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಮನೇಲಿ ಎಲ್ಲ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.